ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಇವತ್ತು ಕೂಡ ಫ್ಯಾನ್ಸಿ ಅಂದ್ರೆ ಫ್ಯಾನ್ಸಿ ಇನ್ನ ಒಂದು ಸ್ಟೆಪ್ ಮೇಲೆ ಫ್ಯಾನ್ಸಿ ಸ್ಟೆಪ್ ಸೀರೆ ತಗೊಂಡು ಬಂದೀನಿ ಎದುರುಗಡೆ. ಇವತ್ತು ಕ್ಯಾಟ್ಲಾಗು ಬಹಳಷ್ಟು ಸೂಪರ್ ಆಗಿದೆ. ಬರೋ ಸೀಸನ್ನಲ್ಲಿ ಭಾಳ ವಾಂಟಿಂಗ್ ನಡೀತಿದೆ, ಡಿಮ್ಯಾಂಡ್ ನಡೆಯಕತ್ತಿದೆ, ಬುಕ್ಕಿಂಗ್ ನಡೆಯಕತ್ತಿದೆ. ಒಂದೊಂದು ತಿಂಗಳು ಫಾರ್ವರ್ಡ್ ಮತ್ತು ಬುಕ್ಕಿಂಗ್ ಬಂದಿದೆ. ನಮ್ಮ ಹೋಲ್ಸೇಲರ್, ನಮ್ಮ ಡಿಸ್ಟ್ರಿಬ್ಯೂಟರ್ಸು ಈ ಐಟಮ್ಸ್ ಇಂದು ಹೆಂಗೆ ಬುಕ್ಕಿಂಗ್ ಮಾಡಿಸಿದ್ದಾರೆ ಅಂದರೆ, ನೀವು ಹೇಳ್ಬೇಕಂದ್ರೆ ಸರ್ ನಾವು ದೀಪಾವಳಿ ಮಟ್ಟ ನಾವು ಯಾವಾಗ ಎಷ್ಟು ಮಟ್ಟ ಬೇಡ ಅನ್ನಲ್ಲ ಅಷ್ಟು ಮಟ್ಟ ಕಳಿಸ್ತಾ ಇರ್ರಿ ಅಂತ ಆ ಟೈಪ್ ಬುಕ್ಕಿಂಗ್ ಬಂದಿರೋ ಐಟಮ್ಸ್ ನಿಮಗೆ ಇವತ್ತು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಫ್ಯಾನ್ಸಿ ಸೀರೆ ನೋಡ್ರಿ, ಇದು ಫಾಯಿಲ್ ಇದೆ. ಫಾಯಿಲ್ ಮೇಲೆ ನಿಮಗೆ ಸೀಕ್ವೆನ್ಸ್ ವರ್ಕ್ ಇಂದು ಬ್ಲೌಸ್ ಪೀಸ್ ಇದೆ. ಡಿಜಿಟಲ್ ಬಟ್ಟೆ ಇದೆ, ಡಿಜಿಟಲ್ ಬ್ಲೌಸ್ ಇದೆ. ನೋಡ್ತೀರಾ ಫ್ರೆಂಡ್ಸ್, ಎಷ್ಟು ಸೂಪರ್ ಆಗಿ ಕಾಣ್ತಿದೆ. 8 ಕಲರ್ಸ್ ಬರುತ್ತೆ, 8 ಕಲರ್ ಬರುತ್ತೆ. ಅಪರ್ಣಾ ಡಿಜಿಟಲ್ ಅಂತ ಹೆಸರಿದೆ. ಸ್ಕ್ರೀನ್ಶಾಟ್ ತಗೊಳೋದು ಮರಿಬೇಡಿ, ಐಟಮ್ ಸೇವ್ ಮಾಡ್ಕೊಳ್ಳಿ. ಈ ಐಟಮ್ ಮತ್ತೆ ಯಾಕಂದ್ರೆ ಯಾವಾಗ ಬೇರೆ ಏನೋ ಸ್ಟಾಲ್ ಮಾಡ್ತಾ ಇರ್ತೀರಾ, ಮರ್ತು ಬಿಡ್ತೀರಾ. ಸೊ ಸ್ಕ್ರೀನ್ಶಾಟ್ ತಗೊಳೋದು ಮರಿಬೇಡಿ ಫ್ರೆಂಡ್ಸ್. ಈ ಟೈಪ್ ಐಟಮ್ಸ್ ಇದೆ, ಕ್ಲಾಸ್ ಆಗಿ ಐಟಮ್ ಇದೆ, ರನ್ನಿಂಗ್ ಐಟಮ್ ಇದೆ, ಫುಲ್ ಡಿಮ್ಯಾಂಡ್ ಆಗಿ ನಡೀತಿದೆ. ಇವತ್ತಿನ ಡೇಟ್ ನಲ್ಲಿ ನಾವು ಫುಲ್ ಫ್ಲಾಶ್ ಸಪ್ಲೈ ಮಾಡಕತ್ತೀವಿ. ಇದು ಕೂಡ ನೋಡ್ತೀರಾ, ಎಂಬ್ರಾಯ್ಡ್ರಿ ಬ್ಲೌಸ್ ಇದೆ. ಆಮೇಲೆ ಚೆಕ್ಸ್ ಬಟ್ಟೆ ಇದೆ, ಸಿಮ್ಮರ್ ಚೆಕ್ಸ್ ಅಂತ ಇದೆ. ಸೊ ಈ ಟೈಪ್ ಐಟಮ್ಸ್ ನೋಡಿದ್ರೆ ಸೂಪರ್ ಡೂಪರ್ ಐಟಮ್ ಇದೆ. ಇಂದ್ರಾವತಿ ಡಿಜಿಟಲ್ ಅಂತ ಹೆಸರು ಇದೆ. ಇದು ಕಾಮನ್ ಬ್ಲೌಸ್ ಇದೆ, ಚಿಕ್ಕು ಕಲರ್ ಕಾಮನ್ ಇದೆ. ಪ್ರತಿಯೊಂದು ಸೀರಿನಲ್ಲಿ ಯಾವ ಕಲರ್ಸ್ ಇದೆ ಆ ಕಲರ್ ಥ್ರೆಡ್ ಇಂದ ಬ್ಲೌಸ್ ಪೀಸ್ ಮ್ಯಾಚಿಂಗ್ ಮಾಡಿದೀವಿ. ಸೊ ಇದು ಕೂಡ 8 ಕಲರ್ ರೇಂಜ್ ನಲ್ಲಿ ಸಿಗುತ್ತೆ. ಸೂಪರ್ ಡೂಪರ್ ಇದೆ. ಇಡೀ ಬೆಂಗಳೂರು, ಮೈಸೂರು, ಹುಬ್ಳಿ, ಈ ದೊಡ್ಡ ದೊಡ್ಡ ಮೆಟ್ರೋ ಸಿಟಿನಲ್ಲಿ, ದಾವಣಗೆರೆ, ಇಲ್ಲಿ ಮೆಟ್ರೋ ಸಿಟಿನಲ್ಲಿ ಫುಲ್ ಫ್ಲಾಶ್ ವಾಂಟಿಂಗ್ ಇದೆ, ನಡೆಯಕತ್ತಿದೆ. ಆ ಐಟಮ್ ಫ್ರೆಂಡ್ಸ್ ನಿಮ್ಮ ಎದುರುಗಡೆ ತೋರ್ಸಕತ್ತೀನಿ. ಯಾಕಂದ್ರೆ ನೀವು ಎಲ್ಲಿಯಾರ ಕಲೆಕ್ಷನ್ ಪರ್ಚೇಸ್ ಮಾಡ್ತೀರಿ, ಈ ಟೈಪ್ ಐಟಮ್ ಕಲೆಕ್ಷನ್ ಮಾಡ್ತೀರಿ ಅಂದ್ರೆ ಸೂಪರ್ ಡೂಪರ್ ಆಗಿ ನಡೀತೆ. ಸೊ ಇದಕ್ಕೆಲ್ಲ ಸೇಲಿಂಗ್ ಮಾಡೋದು ಪ್ರೆಷರ್ ಮಾಡಕ್ ಬೇಕಾಗಿಲ್ಲ. ಈಗ ಒಂದೇನು ಐಟಮ್ ಇರುತ್ತೆ, ಕಮ್ಜೋರ್ ಐಟಮ್ ಇರುತ್ತೆ. ಕಮ್ಜೋರ್ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಡಿಸೈನ್ಸ್ ಇರುತ್ತೆ. ಅವಾಗ ನಾವು ಸೇಲ್ ಮಾಡಕ್ ಪ್ರೆಷರ್ ಮಾಡ್ತೀವಿ ಕಸ್ಟಮರಿಗೆ, ಇದು ತಗೊಳ್ಳಿ ಚೆನ್ನಾಗಿದೆ, ತಗೊಳ್ಳಿ ಚೆನ್ನಾಗಿದೆ. ಆದ್ರೆ ಒಂದು ಐಟಮ್ಸ್ ಇರುತ್ತೆ, ಕಸ್ಟಮರ್ ಕೂಡ ಎದುರುಗಡೆಯಿಂದ ವಾಂಟಿಂಗ್ ತೆಗಿತಾರೆ, ಸರ್ ನಾನು ಈ ಟೈಪ್ ಐಟಮ್ಸ್ ಹೋಗು. ಆ ಟೈಮ್ ಐಟಮ್ ನಿಮಗೆ ಎದುರುಗಡೆ ಇವತ್ತು ತಗೊಂಡ್ಬಂದಿ ಫ್ರೆಂಡ್ಸ್. ನೋಡ್ತೀರಾ ಸೂಪರ್ ಡೂಪರ್ ಇದೆ ಐಟಮ್ಸ್, ಒಂದಕ್ಕಿಂತ ಒಂದು ಬೆಸ್ಟ್ ಕಲೆಕ್ಷನ್. ಕಲರ್ ಏನ್ ನೋಡ್ತೀರಾ ಸೂಪರ್ ಆಗಿದೆ. ಈ ಟೈಪ್ ಎಲ್ಲ ಐಟಮ್ಸ್ ನೋಡ್ತೀರಾ. ಹ್ಯಾಂಡ್ ವರ್ಕ್ ಇಂದ ಐಟಮ್ ಕೊಟ್ಟಿದ್ದೀನಿ, ಹ್ಯಾಂಡ್ ವರ್ಕ್ ಬ್ಲೌಸ್ ಇದೆ, ಅದ್ರ ಮೇಲೆ ಪ್ಲೇನ್ ಬಟ್ಟೆ ಕೊಟ್ಟಿದ್ದೀನಿ. ಒಂದೇ ಭಾರತ್ ಡಿಜಿಟಲ್ ಅಂತ ಇದೆ. ಸ್ಕ್ರೀನ್ ಶಾಟ್ ತಗೊಳೋದು ಮರಿಬೇಡಿ. ಒಂದೇ ಭಾರತ್ ಡಿಜಿಟಲ್ ಸೂಪರ್ ಆಗಿ ಐಟಮ್ಸ್ ಸಿಗುತ್ತೆ. ರೇಟ್ ವೈಸ್ ಸಿಗುತ್ತೆ, ಕ್ವಾಲಿಟಿ ಕೂಡ ನಿಮಗೆ 2 ಪೈಸಾ ಜಾಸ್ತಿ ಸಿಗುತ್ತೆ. ಆಮೇಲೆ ತಿರ್ಗಾ ಇದು ಐಟಮ್ಸ್ ಸಿಗೋದಿಲ್ಲ. ಪ್ರೀ ಬುಕಿಂಗ್ ಇದ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಸೀಸನ್ ಸ್ಟಾರ್ಟ್ ಆಗಿದ್ಮೇಲೆ ಈ ಎಲ್ಲ ಐಟಮ್ ಬರಲಿಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಆ ಟೈಮ್ ನೀವು ನೋಡಿ ಮುಂಚೆ ಬುಕಿಂಗ್ ಮಾಡಿದ್ರೆ ನಿಮಗೆ ಕೂಡ ಅನುಕೂಲ ಇರುತ್ತೆ. ಆ ಟೈಮ್ನಾಗ ಮಿಸ್ ಆಗಂಗಿಲ್ಲ ಐಟಮ್ ಸೇಲಿಂಗ್ ಮಾಡಕ್ಕೆ. ಅದ ನಂತರ ಯಾರು ಸೂರತ್ ಬರ್ತೀರಾ, ಕ್ಯಾಶ್ ಅಂಡ್ ನಿಮಗೆ ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ. ನೀವು ಟ್ರೈನ್ನಲ್ಲಿ ಬರ್ರಿ, ನೀವು ಫ್ಲೈಟ್ನಲ್ಲಿ ಬರ್ರಿ, ಬಸ್ನಲ್ಲಿ ಬರ್ರಿ, ಯಾವ ಟೈಪ್ನಾಗ ಬರ್ತೀರಾ ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ. ನೀವು ಸೂರತ್ಗೆ ಬರ್ತೀರಾ, ಪಿಕ್ ಮಾಡ್ತೀನಿ ನಾನು ನಿಮಗೆ ಸ್ಟೇಷನ್ ಹತ್ರ ಬಂದು. ಅದ ನಂತರ ಇಲ್ಲಿ ಬಂದಿದ ಮೇಲೆ ಕೂಡ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇದೆ. COD ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಕೂಡ ಸಿಗುತ್ತೆ ನಿಮಗೆ. ಆಮೇಲೆ ನೀವು ಕೆಲವು ಕಸ್ಟಮರ್ ಬರ್ತಾರೆ ಬೈ ಹ್ಯಾಂಡ್ ತಗೊಂಡು ಹೋಗ್ಬೇಕಂತ ಇಷ್ಟಪಟ್ಟವರಿಗೆ ಬೈ ಹ್ಯಾಂಡ್ ಕೂಡ ಫೆಸಿಲಿಟಿ ಇದೆ. ಬೈ ಹ್ಯಾಂಡ್ ಟು ಹ್ಯಾಂಡ್ ಕೂಡ ಡೆಲಿವರಿ ಕೊಡ್ತೀನಿ. ಯಾಕಂದ್ರೆ ನಾವು ಫಾರ್ವರ್ಡ್ ಬುಕಿಂಗ್ ತಗೊಳಂಗಿಲ್ಲ. ಇವತ್ತಿನ ಡೇಟ್ ನಲ್ಲಿ ಇವತ್ತು ನಮ್ಮ ಹತ್ರ ಯಾವ ಸ್ಟಾಕ್ ಇರುತ್ತೆ ಅದೇ ಅಷ್ಟೇ ಬುಕಿಂಗ್ ತಗೊಂತೀನಿ. ಸೊ ಇವುದು ಕೂಡ ಯಾಕಂದ್ರೆ ಸೀಸನ್ ಟೈಮ್ನಲ್ಲಿ ಯಾರಿಗಾರೆ ಮೋಸ ಆಗಬಾರ್ದು. ಯಾಕಂದ್ರೆ ನಿಮ್ಮ ಹತ್ರ ಆರ್ಡರ್ ತಗೊಂತೀನಿ ಮತ್ತು ನಮ್ಮ ಹತ್ರ ಸ್ಟಾಕ್ ಇರಲ್ಲ, ನಿಮ್ಮ ಕಸ್ಟಮರ್ ಖಾಲಿ ಹೋಗುತ್ತೆ, ನಮಗೆ ನುಕ್ಸಾನ. ಸೊ ಅದಕ್ಕೆ ಯಾವ್ದಿದನ್ನು ಕರೆಂಟ್ ಬುಕಿಂಗ್, ಕರೆಂಟ್ ಅವೈಲಬಿಲಿಟಿನೇ ತಗೊಂತೀವಿ, ಫಾರ್ವರ್ಡ್ ಬುಕಿಂಗ್ ತಗೊಳಂಗಿಲ್ಲ. ಸೊ ಈ ಟೈಪ್ ಎಲ್ಲ ಐಟಮ್ಸ್ ನೋಡ್ತೀರಾ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಬೆಸ್ಟ್ ಐಟಮ್, ಡಿಜಿಟಲ್ ಐಟಮ್. ಇದು ಸೀಕ್ವೆನ್ಸ್ ಬ್ಲೌಸ್ ಕೊಟ್ಟಿದ್ದೀನಿ. ಸೊ ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ಫ್ರೆಂಡ್ಸ್ ನೀವು ಇವತ್ತಿನ ಡೇಟ್ನಲ್ಲಿ ಸೆಲೆಬ್ರಿಟೀಸ್ ಎಲ್ಲ ನೋಡ್ತೀರಾ, ಯಾವ ಟೈಪ್ ಇದುವೇ ಹುಡ್ತಾರೆ. ನಾವು ಇಲ್ಲಿಂದ ಫುಲ್ ಫ್ಲಾಶ್ ನಾವು ಸೆಲೆಬ್ರಿಟೀಸ್ ಕೂಡ ಸಪ್ಲೈ ಮಾಡ್ತೀವಿ. ಈ ಟೈಪ್ ಎಲ್ಲ ಐಟಮ್ಸ್ ಸಿಗುತ್ತೆ ನೋಡಿ. ಈ ಟೈಪ್ ಸೀತಾಫಲ್ ಡಿಜಿಟಲ್ ಅಂತ, ಸೀತಾಫಲ್ ಐಟಮ್ಸ್ ನೋಡಿದ್ರೆ ಬೆಸ್ಟ್ ಐಟಮ್ಸ್ ಇದೆ. ಕಲರ್ ಕಾಂಬಿನೇಷನ್ ರೇಂಜ್ ಫುಲ್ ಸೂಪರ್ ಆಗಿ ಸಿಗುತ್ತೆ. ಆಮೇಲೆ ಇದು ಈ ಫಾಯಿಲ್ ಇದೆ ಆದ್ರೆ ಹೋಗೋದಿಲ್ಲ, ಬಟ್ಟೆ ಹರಿದು ಹೋಗುತ್ತೆ, ಡಿಸೈನ್ ಬಟ್ಟೆ ಪ್ರಿಂಟ್ ಹೋಗೋದಿಲ್ಲ. ಆ ಟೈಪ್ ಗ್ಯಾರಂಟೆಡ್ ಫಾಯಿಲ್ ಪ್ರಿಂಟ್ ಇರುತ್ತೆ ಫ್ರೆಂಡ್ಸ್. ನೋಡ್ತೀರಾ ರೇಂಜ್ ವೈಸ್ ಸಿಗುತ್ತೆ, ರೇಂಜ್ ವೈಸ್ ಕ್ವಾಲಿಟಿ ಇದೆ. ನೀವು ರೇಂಜ್ ಕೇಳ್ತೀರಾ, ನೀವು ಕೂಡ ಆಶ್ಚರ್ಯ ಪಡ್ತೀರಾ, ಯಾಕೆ ಇಷ್ಟು ಕ್ಲೀನ್ ಆಗಿ, ಇಷ್ಟು ನೀಟಾಗಿ, ಇಷ್ಟು ಒಳ್ಳೆ ಬಟ್ಟೆ ಈ ರೇಂಜ್ ಸಿಗುತ್ತಾ ಅಂತ ಹೇಳಿ.
ಸೊ ನಿಮಗೆ ರೇಂಜ್ ವೈಸ್ ಆಫರ್ ರೇಟ್ನಲ್ಲಿ ಸಿಗುತ್ತೆ ನೋಡಿರಿ ಫ್ರೆಂಡ್ಸ್. ಈ ಟೈಪಲ್ಲಿ ಐಟಮ್ಸ್ ಸಿಗುತ್ತೆ. 2 ಟೋನ್ ಡಿಜಿಟಲ್ ಲೈಟ್, 2 ಟೋನ್ ಇದೆ, ಡಿಜಿಟಲ್ ಇದೆ, ಲೈಟ್ ಕಲರ್ಸ್ ಇದೆ. ಈ ಕಲರ್ ಲೈಟ್ ಕ್ರಿಸ್ಟಲ್ಸ್ ಕಲರ್ ಕೊಟ್ಟಿದ್ದೀವಿ. ಹಬ್ಬದಲ್ಲಿ ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ನಡೀತೆ. ಈಗ ಗಣೇಶ ಚತುರ್ಥಿ ಬರುತ್ತೆ, ರಕ್ಷಾಬಂಧನ್ ಬರುತ್ತೆ, ಆ ಟೈಪ್ ಎಲ್ಲ ಸೀಸನ್ಸ್, ಆ ಸೀಸನ್ ನಲ್ಲಿ ಈ ಟೈಪ್ ಕಲರ್ ರೇಂಜ್ ಎಲ್ಲ ಹೋಗುತ್ತೆ. ಬಟ್ಟೆ ಅಣ್ಣ ತಂಗಿ ಗಿಫ್ಟ್ ಕೊಡ್ತಾರೆ, ತಮ್ಮ ಅಕ್ಕಗೆ ಗಿಫ್ಟ್ ಕೊಡ್ತಾರೆ. ಸೊ ಆ ಟೈಪ್ ನಲ್ಲಿ ಎಲ್ಲ ಈ ಟೈಪ್ ಗಿಫ್ಟ್ ಕೊಡ್ಲಿಕ್ಕೆ ಕೂಡ ಐಟಮ್ ಫುಲ್ ಆಗಿ ನಡೀತದೆ. ಸೊ ಈ ನೋಡ್ತೀರಾ ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ಬಂದಿದೆ. ಆಮೇಲೆ ಬರ್ಡೇ ಸೀಸನ್ ಕೂಡ ಇರುತ್ತೆ. ಈ ಟೈಮ್ ನಲ್ಲಿ ಬರ್ಡೇ ಜಾಸ್ತಿ ಇರುತ್ತೆ. ಸೊ ಬರ್ಡೇ ಗಿಫ್ಟ್ ಕೊಡಲಿಕ್ಕೆ ಆಗಲಿ ಈ ಟೈಪ್ ಕಲೆಕ್ಷನ್ಸ್ ಸಿಗುತ್ತೆ. ನೋಡ್ತೀರಾ ಫ್ರೆಂಡ್ಸ್, ಎಲ್ಲ ನೋಡ್ಕೊಂಡು ಮಾಡಿರ್ತೀವಿ ಡಿಸೈನ್ಸ್ ಮ್ಯಾನುಫ್ಯಾಕ್ಚರಿಂಗು. ಗಣೇಶ ಚತುರ್ಥಿ ಆಗಲಿ, ಜನ್ಮಾಷ್ಟಮಿ ಆಗಲಿ, ಈಗ ನೀವು ಹೇಳ್ಬೇಕಂದ್ರೆ ರಕ್ಷಾಬಂಧನ ಆಗಲಿ, ಈ ಟೈಪ್ ಎಲ್ಲ ಫೆಸ್ಟಿವಲ್ ನಡೀತಾ ಇದೆ. ಆ ಫೆಸ್ಟಿವಲ್ ನಲ್ಲಿ ನಿಮಗೆ ನಡೆಯುವಂತ ಐಟಮ್ ಡಿಜಿಟಲ್ ವರ್ಕ್ ಐಟಮ್ಸ್ ಎಲ್ಲ ಡಿಜಿಟಲ್ ಕಾನ್ಸೆಪ್ಟ್ ನಲ್ಲಿ ಸಿಗುತ್ತೆ. ಇವು ಒಂದೊಂದು ಐಟಮ್ ನಾನು ಎಷ್ಟು ಐಟಮ್ ತೋರಿಸ್ತೀನಿ ಅಷ್ಟೊಂದು ಒಂದೊಂದು ಪಾರ್ಸಲ್ ಕೂಡ ಒಂದೊಂದು ಐಟಮ್ ಇಂದ ಒಂದು ಪಾರ್ಸಲ್ ತಗೋಬಹುದು. ಇದು ಕೂಡ ಫುಲ್ ಆಗಿ ನಡೀತಿದೆ. ರೇಟ್ ವೈಸ್ ಸಿಗುತ್ತೆ. ಕ್ವಾಲಿಟಿ ಏನಾರಾಗಲಿ ಐಟಮ್ ಡೆಡ್ ಸ್ಟಾಕ್ ಬೀಳಲ್ಲ. ಆ ಟೈಪ್ ಐಟಮ್ ಕೊಟ್ಟಿದ್ದೀನಿ. ನೋಡ್ತೀರಾ, ಇದು ಬಂಧನ್ ಡಿಜಿಟಲ್ ಸೂಪರ್ ಜಿಮ್ಮಿಚೂ ಬಟ್ಟೆನಲ್ಲಿ ಕ್ರಶ್ ಜಿಮ್ಮಿಚೂ ಎಲ್ಲರೂ ಕೊಡ್ತಾರೆ. ಆದ್ರೆ ಜಿಮ್ಮಿಚೂನಲ್ಲಿ ಕ್ರಶ್ ಇನ್ನುವರೆಗೂ ಯಾರು ಮಾಡಿಲ್ಲ. ಅದರಲ್ಲಿ ಕೂಡ ಹ್ಯಾಂಡ್ ವರ್ಕ್ ಮೇಲೆ ಡಿಜಿಟಲ್ ಬ್ಲೌಸು, ಅದ್ರ ಮೇಲೆ ಕ್ರಶ್, ಆಲ್ ಇನ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದರ ಐಟಮ್ ನಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ಕಲರ್ ರೇಂಜ್ ನಾನು ಯಾವ ಕಲರ್ ರೇಂಜ್ ಕೊಡ್ತೀನಿ ಸಾಧ್ಯನೇ ಇಲ್ಲ ಬೇರೆ ಆ ಅಂಗಡಿ ಕೊಡೋದಕ್ಕೆ. ಅಷ್ಟು ಕಲರ್ ಕ್ವಾಲಿಟಿ ಬ್ರಿಲಿಯನ್ಸಿ ಐಟಮ್, ಕ್ವಾಲಿಟಿ ಬ್ರಿಲಿಯನ್ಸಿ ನೋಡ್ರಿ ನೀವು. ಈ ಟೈಪ್ ಸಿಗುತ್ತೆ. ಫೋಟೋಕ್ಕಿಂತ ಜಾಸ್ತಿ ಕ್ಲೀನ್ ಆಗಿ ನಿಮಗೆ ಲೈವ್ ನೋಡಕ್ ಸಿಗುತ್ತೆ. ನೋಡ್ತೀರಾ, ಇದು ಒಂದೇ ಭಾರತ್ ಡಿಜಿಟಲ್ ನಲ್ಲಿ ಡಾರ್ಕ್ ಕಲರ್ ಕೂಡ ಕೊಟ್ಟಿದ್ದೀನಿ. ಒಂದೇ ಭಾರತ್ ಡಿಜಿಟಲ್ ಡಾರ್ಕ್ ಕಲರ್. ಫ್ರೆಂಡ್ಸ್, ಸೂಪರ್ ಆಗಿ ಐಟಮ್ಸ್ ಇದೆ. ಲಾಕ್ ಮಾಡ್ಕೊಳ್ಳಿ, ಐಟಮ್ ಸೇವ್ ಮಾಡ್ಕೊಳ್ಳಿ. ಒಂದೊಂದು ಐಟಮ್ ಇಂದು ಈಗ ನಾನು ಈ ಎಷ್ಟು ಕೆಟ್ಲಾಗ್ ತೋರಿಸ್ತೀನಿ, ಆ ಕೆಟ್ಲಾಗ್ ಎಣಿಸಿ ಅಷ್ಟು ಐಟಮ್ ಇಂದು ಒಂದೊಂದು ಕೆಟ್ಲಾಗ್ ಇಂದ ಒಂದೊಂದು ಎಲ್ಲ ಐಟಮ್ ಸೇರಿಸಿ ಒಂದು ಪಾರ್ಸಲ್ ತರಿಸ್ರಿ. ಆಮೇಲೆ ನೋಡಿ, ಬಿಸ್ನೆಸ್ ನಲ್ಲಿ ನೀವು ಇಟ್ಟು ನೋಡ್ರಿ ಎಷ್ಟು ಕ್ಲೀನ್ ಆಗಿ ನೀಟಾಗಿ ಮೂವ್ಮೆಂಟ್ ಆಗುತ್ತೆ. ಮತ್ತೆ ಅದೇ ತಿರ್ಗಾ ರಿಪೀಟ್ ತರಿಸ್ತಾ ಇರ್ತೀರಿ. ಈ ಟೈಮ್ ನಲ್ಲಿ ಯಾರು ಡಿಸೈನ್ ಸೆಟ್ ಮಾಡ್ತಾರೆ, ಯಾವ ಅಂಗಡಿ ಆಗಲಿ, ನೀವು ಮನೆಯಲ್ಲಿ ಬಿಸ್ನೆಸ್ ಮಾಡ್ತೀರಿ, ಎಲ್ಲಿ ಯಾರು ಬಿಸ್ನೆಸ್ ಮಾಡ್ತಿರಲ್ಲ, ಈ ಟೈಮ್ ನಲ್ಲಿ ಜೂನ್ ಜುಲೈ ಆಗಸ್ಟ್ ಮಂತ್ ನಲ್ಲಿ ಯಾರು ಡಿಸೈನ್ ಸೆಟ್ ಮಾಡ್ತಾರೆ, ಅದು ದೀಪಾವಳಿ ಮಾತ್ರ ರನ್ನಿಂಗ್ ನಡೀತೆ. ಅದೇ ರಿಪೀಟ್ ಮಾಡ್ತಿರಲ್ಲ, ಅವಾಗ ನಿಮಗೆ 2 ಪೈಸೆ ಲಾಭ ಸಿಗುತ್ತೆ. ದಿವಸ ಹೊಸ ಟೇಸ್ಟ್, ದಿವಸ ಹೊಸ ಐಟಮ್ ತಗೊಂಡ್ ಮಾಡ್ತಿರಲ್ಲ, ಅವ್ರು ದುಡಿಯೋಕ್ಕಾಗಲ್ಲ. ಅವ್ರು ಬರೀ ಸ್ಯಾಂಪಲಿಂಗ್ ಆಗುತ್ತೆ. ಸ್ಯಾಂಪಲಿಂಗ್ ಮಾತ್ರ ಯಾವಾಗ ಆಗುತ್ತೆ, ಫಸ್ಟ್ ಟೈಮ್ ಆಗುತ್ತೆ. ಅದ ನಂತರ ನಮ್ಮ ಬಿಸ್ನೆಸ್ ಯಾವಾಗ ನಾವು ಅರ್ನ್ ಮಾಡ್ತೀವಿ, ಯಾವಾಗ ನಾವು ಜಾಸ್ತಿ ದುಡಿತೀವಿ, ಅವಾಗ ರಿಪೀಟ್ ಸಿಗುತ್ತೆ. ಈಗ ಅದೇ ನಾನು ಇವತ್ತು 20 ಕೆಟ್ಲಾಗ್ ತೋರಿಸ್ತೀನಿ, ದಿವಸ ಹೊಸ 20 ಕೆಟ್ಲಾಗ್ ತರ್ತೀನಲ್ಲ, ನೀವು ದುಡಿಯಲ್ಲ, ನಾನು ದುಡಿಯಲ್ಲ. ಯಾಕಂದ್ರೆ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಯಾರು ಸ್ಯಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅವಾಗ ಜಾಸ್ತಿ ಬೀಳುತ್ತೆ. ರಿಪೀಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಅವಾಗ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ರಿಪೀಟ್ ಯಾವ್ದಾದ್ರು ಬಿಸ್ನೆಸ್ ತರಿಸ್ತೀರ, ರಿಪೀಟ್ ಐಟಮ್ ನೀವೇನು ಮಾಡ್ತಿರಲ್ಲ, ಅದರಲ್ಲಿ ನಿಮಗೆ ಬೆಳೆ ಜಾಸ್ತಿ ಲಾಭ ಇರುತ್ತೆ. ಯಾಕಂದ್ರೆ ಅದರಲ್ಲಿ ಚಾನ್ಸ್ ಏನಿರುತ್ತೆ, ಡೆಡ್ ಸ್ಟಾಕ್ ಆಗಲ್ಲ ಅಂದ್ರೆ ನಿಮಗೆ ಏನ್ ದುಡಿತಿರಲ್ಲ ಅದು ಕರೆಕ್ಟ್ ಆಗಿ ನಿಮ್ಮ ಮನೆಯಲ್ಲಿ ಬರುತ್ತೆ. ಈ ಹೊಸ ದಿವಸ ಸ್ಯಾಂಪಲಿಂಗ್ ಮಾಡ್ತೀವಿ. ಇವತ್ತು ಈ ಕೆಟ್ಲಾಗ್ ಮುಗೀತಾ ಬಿಟ್ಬಿಡೋದು, ಆಮೇಲೆ ಮತ್ತೆ ಈ ಕೆಟ್ಲಾಗ್ ಪರ್ಚೇಸ್ ಮಾಡೋದು, ಈ ಕೆಟ್ಲಾಗ್ ಮುಗೀತಾ ಬಿಟ್ಬಿಡೋದು, ಇದು ಕೆಟ್ಲಾಗ್ ಮಾಡೋದು. ಅದರಲ್ಲಿ ಲಾಭ ಆಗಿಲ್ಲ. ಅದು ಓನ್ಲಿ ನೀವು ಸ್ಯಾಂಪಲಿಂಗ್ ಮಾಡಿದ್ರಿ. ಇದರಲ್ಲಿ ಕೆಲವರು 200 ರೂಪಾಯಿ ದುಡಿದ್ರಿ, ಕೆಲವರು 500 ರೂಪಾಯಿ ದುಡಿದಿರಿ. ಆದ್ರೆ ಅದೇ ನೀವು ರಿಪೀಟ್ ಇದೆ, ಫಿಕ್ಸ್ ರೇಟ್ ಆಗಿಬಿಡುತ್ತೆ, ಫಿಕ್ಸ್ ಸೆಲ್ಲಿಂಗ್ ಆಗಿಬಿಡುತ್ತೆ. ಖಂಡಿತ ಇದರಲ್ಲಿ 200 ರೂಪಾಯಿ ಸೀರೆ ಸಿಗುತ್ತೆ ಅಂದ್ರೆ 200 ರೂಪಾಯಿನೇ ಸೀರೆ ಸಿಗುತ್ತೆ. ಆಮೇಲೆ ತಿರ್ಗಾ ಸೇಲ್ ಮಾಡ್ತಾ ಇರ್ತೀರಿ. ಕಸ್ಟಮರಿಗೆ ಗೊತ್ತಾಗುತ್ತೆ ಇಲ್ಲಿ ಒಳ್ಳೆ ಐಟಮ್ ಸಿಗುತ್ತೆ, ಒಳ್ಳೆ ರೇಟ್ ನಲ್ಲಿ ಸಿಗುತ್ತೆ, ರಿಪೀಟ್ ಸಿಗುತ್ತೆ. ಅವಾಗ ನಿಮಗೆ ಬಿಸ್ನೆಸ್ ನಲ್ಲಿ ಲಾಭ ಆಗುತ್ತೆ. ಸೊ ಫ್ರೆಂಡ್ಸ್, ನನ್ನ ಪ್ರಕಾರ ನಿಮಗೆ ಅರ್ಥ ಆಗಿರ್ಬೋದು. ಸೊ ಈ ಟೈಪ್ ಬಿಸ್ನೆಸ್ ಮಾಡಿ ಖಂಡಿತ ಲಾಭ ಆಗುತ್ತೆ. ದಿವಸ ಸ್ಯಾಂಪಲ್ ಮಾಡೋಕ್ಕಿಂತ ಫಸ್ಟು ರಿಪೀಟ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ರಿಪೀಟ್ ಐಟಮ್ ನಿಮ್ಮ ಅಂಗಡಿನಲ್ಲಿ ಏನು ತರಿಸಿದ್ದೀರಿ, ಏನು ಫಟಾಕ್ ಸೆಕೆಂಡ್ ಡೇ ಸೇಲ್ ಆಯಿತು, ಮುಗಿದೋಯ್ತು, ಅದು ಮತ್ತೆ ರಿಪೀಟ್ ತರಿಸಿ. ಅವಾಗ ನಿಮ್ಗೆ ಲಾಭ ಆಗತ್ತೆ, ಡಬಲ್ ಲಾಭ ಆಗುತ್ತೆ. ಆ ಕೆಟ್ಲಾಗ್ ನೀವು ಎಷ್ಟು ಮಾಡ್ತೀರಾ, 1 ಮಾಡ್ತೀರಾ, 2 ಮಾಡ್ತೀರಾ, 10 ಮಾಡ್ತೀರಾ, 50 ಮಾಡ್ತೀರಾ, ಅದ್ರ ಮೇಲೆ ನಿಮ್ದು ಮೈಲೇಜ್ ಗೊತ್ತಾಗುತ್ತೆ. ಮೈಲೇಜ್ ಅಂದ್ರೆ ಎಷ್ಟು, ನೀವು ನಿಮ್ಮ ಹತ್ರ ಕೆಪಾಸಿಟಿ ಎಷ್ಟಿದೆ, ಒಂದೇ ಒಂದು ಕೆಟ್ಲಾಗ್, ಒಂದೇ ಒಂದು ಡಿಸೈನ್ ಎಷ್ಟು ಮಟ್ಟ ನೀವು ಸೇಲ್ ಮಾಡ್ಬೋದು, ನಿಮ್ದು ಕೂಡ ಮೈಲೇಜ್ ತೆಗಿಬೋದು. ನಿಮ್ದು ಮೈಲೇಜ್ ತೆಗೆದ್ರೇನೆ ಬಿಸ್ನೆಸ್ ಗೊತ್ತಾಗುತ್ತೆ. ಯಾಕಂದ್ರೆ ದಿವಸ ಒಂದು ಆವ್ರೇಜ್ ತರ್ತಾ ಇರ್ತೀರಿ, ಮಾಡ್ತಾ ಇದ್ದು, ಅದು ಬಿಸ್ನೆಸ್ ಆಗಲ್ಲ. ರಿಪೀಟ್ ತರಿಸ್ರಿ, ರಿಪೀಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ, ಖಂಡಿತ ಲಾಭ ಜಾಸ್ತಿ ಆಗುತ್ತೆ. ಸೊ ಫ್ರೆಂಡ್ಸ್, ಹಿಂಗೆ ನನ್ನ ವಿಡಿಯೋ ವಾಚ್ ಮಾಡ್ತಾ ಇರ್ರಿ, ಹಿಂಗೆ 1-2-3 ಐಡಿಯಾ ಕೊಡ್ತಾ ಇರ್ತೀನಿ. ಸೊ ಮತ್ತೆ ಬೇರೆ ವಿಡಿಯೋನಲ್ಲಿ ನೋಡೋಣ. ಅದಕ್ಕೆ ಅಷ್ಟ ಮಟ್ಟ ನಮಸ್ಕಾರ, ಜೈ ಹಿಂದ್, ಥ್ಯಾಂಕ್ ಯು.